ಎಲ್ಲರಿಗೂ ನಮಸ್ಕಾರ. ಬೆಳಿಗ್ಗೆ 4ಕ್ಕೆ ಎದ್ದು ಈ ಕೆಂಪು ಬಣ್ಣದ ಬ್ಯಾಗಿನಲ್ಲಿ ಮೈಸೂರು ಶ್ರೀರಂಗಪಟ್ಟಣ ಅನ್ನುವ ಈ ಸುಂದರವಾದ ಚಿತ್ರಸಹಿತ ಪುಸ್ತಕವನ್ನು ಹಾಕಿಕೊಂಡು ನಮ್ಮ ಸವಾರಿ ಈಗ ಹೊರಟಿದ್ದು ಶ್ರೀರಂಗಪಟ್ಟಣದ ಕಡೆಗೆ. ಕಾರಿನಲ್ಲಿ ಬ್ಯಾಗ್ಗಳನ್ನು ಇಡತೊಡಗಿದ್ದೇ ಸಪ್ಪೆ ಮೋರೆ ಹಾಕಿ ಕಾಲಿಗೆ ಅಡ್ಡ ಬರ್ತಿರೋ ನಮ್ಮ ಬೆಕ್ಕು ಮ್ಯಾಕ್. ಅಲ್ಲಿ ನಮ್ಮ ಇನ್ನೊಂದು ಬೆಕ್ಕು ಮಿಯಾ ತನ್ನನ್ನು ಬಿಟ್ಟು ಹೋಗ್ತೇವೆ ಅಂತ ಉದುರಿ ಮಲಗಿದ್ದಾಳೆ. ನೀವು ಹೊರಗೆ ನೋಡಬಹುದು, ಇನ್ನೂ ಬೆಳಕು ಕೂಡ ಹತ್ತಿಲ್ಲ. ಹೊರಗೆ ಇಬ್ಬನಿ ಬೀಳ್ತಾ ಇರೋದನ್ನು ನೀವು ಕಾಣ್ಬೋದು. ಹಾಗೆ ಪ್ರಮೋದ್ ಗೇಟನ್ನು ತೆಗಿತಾ ಇದ್ದಾರೆ. ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸ್ತಾ ಇದ್ದೀವಿ. ನಮ್ಮ ತಂದೆಗೆ KR ನಗರದಲ್ಲಿ ಏನೋ ಕೆಲಸ ಇದ್ದಿದ್ದರಿಂದ ಅವರು ಕೂಡ ನಮ್ಮ ಜೊತೆಗೆ ಬಂದಿದ್ದರು. ನಾವು ಈ ರಸ್ತೆಯಲ್ಲಿ ಪ್ರಯಾಣ ಮಾಡುವಾಗ ಈ ಹೋಟೆಲಿಗೊಂದು ಸ್ಟಾಪ್ ಹಾಕದೆ ಹೋಗೋದೇ ಇಲ್ಲ. ಅಂದಹಾಗೆ ಈ ಹೋಟೆಲ್ ಹೆಸರು ಯಾವುದು ಅಂತ ಹೇಳಿ ನೀವು ಊಹೆ ಮಾಡಬಹುದಾ? ಇಲ್ಲಿ ನಮ್ಮ ಇಷ್ಟದ ತಿಂಡಿ ತಿಂದು ಕಾಫಿ ಕುಡಿದು ಮುಂದೆ ಹೊರಟ್ವಿ. ಇವತ್ತು ಮೋಡದ ವಾತಾವರಣ ಇದ್ದು ಪ್ರಯಾಣದ ಸೌಂದರ್ಯ ಇನ್ನಷ್ಟು ಹೆಚ್ಚಿಸಿತು. ರಸ್ತೆಯ ಇಕ್ಕೆಲಗಳಲ್ಲಿ ಹೊಲಗದ್ದೆಗಳು ಹಸಿರಾಗಿ ಕಂಗೊಳಿಸ್ತಾ ಇದ್ವು. ನಮ್ಮಲ್ಲಿ ಎತ್ತಿನ ಗಾಡಿಗಳೇ ಇಲ್ಲ. ಈ ರಸ್ತೆ ಉದ್ದಕ್ಕೂ ಎತ್ತಿನ ಗಾಡಿಗಳನ್ನು ನೋಡಿ ಅದೆಷ್ಟು ಸಂತಸ ಆಯಿತು ಅಂತ ಇಲ್ಲ. ಹಾಗೆ ಈ ಸೇತುವೆ ಕೆಳಗೆ KRS ಹಿನ್ನೀರು ಹಾಗೂ ಅರಕೇಶ್ವರ ದೇವಾಲಯವನ್ನು ನೋಡಿಕೊಂಡು ಹೋದ್ವಿ. ಅಂತೂ ಇಂತೂ KR ನಗರ ತಲುಪಿದೆವು. KR ನಗರದಲ್ಲಿ ನಮ್ಮ ಚಿಕ್ಕಪ್ಪನ ಮನೆ ಇದೆ. ಅವರ ಈ ಹೊಸ ಮನೆಗೆ ನಾನು ಮೊದಲ ಬಾರಿ ಬರ್ತಾ ಇರೋದು. ಅವರು ಶುದ್ಧ ಸಸ್ಯಾಹಾರಿಗಳಾದರೂ ನಮಗೆ ಮಟನ್ ಇಷ್ಟ ಅಂತ ಕೇಟರರ್ಸ್ಗೆ ಹೇಳಿ ಒಳ್ಳೆ ಮಟನ್ ಸಾಂಬಾರ್ ಅಡುಗೆ ಮಾಡಿಸಿದ್ರು. ಜೊತೆಗೆ ರಾಗಿ ಮುದ್ದೆ ಕೂಡ ಮಾಡಿದ್ರು. ಆಹಾ, ಅದ್ಭುತವಾಗಿತ್ತು ಅಡುಗೆ. ಚಿಕ್ಕಮ್ಮ ಅರಿಶಿಣ ಕುಂಕುಮದ ಜೊತೆಗೆ ಸೀರೆ, ಬಳೆ, ಹಣ್ಣು, ಹಂಪಲು ಎಲ್ಲ ಕೊಟ್ಟು ಕಳಿಸಿದ್ರು. ನಾನು ಪ್ರಮೋದ್ KR ನಗರದಿಂದ ಇಳುವಾಲ ರಸ್ತೆ ಮೇಲೆ ಶ್ರೀರಂಗಪಟ್ಟಣದ ಕಡೆಗೆ ಹೊರಟೆವು. KR ನಗರ ಅಥವಾ ಕೃಷ್ಣರಾಜನಗರಕ್ಕೆ ಭತ್ತದ ನಾಡು ಅಂತ ಯಾಕೆ ಹೆಸರು ಬಂತು ಅಂತ ಇವತ್ತು ಗೊತ್ತಾಯಿತು. ಕಣ್ಣು ಹಾಯಿಸಿದಷ್ಟು ಭತ್ತದ ಗದ್ದೆಗಳೇ. ನೀವು ಮೊಬೈಲ್ ಸ್ವಲ್ಪ ರೊಟೇಟ್ ಮಾಡಿ ನೋಡಿ ಈ ಅದ್ಭುತ ದೃಶ್ಯ ಹೇಗಿದೆ ಅಂತ. ಇಲ್ಲಿ ವಿಶಾಲವಾದ KRS ಹಿನ್ನೀರನ್ನು ಸಹ ನೀವು ನೋಡಬಹುದು. ಅಂತೂ ಶ್ರೀರಂಗಪಟ್ಟಣ ತಲುಪಿ ನಾವು ಬುಕ್ ಮಾಡಿದ ಕಾವೇರಿ ತಟದಲ್ಲಿದ್ದ ಕಾಟೇಜ್ಗೆ ಬಂದು ತಲುಪಿದೆವು. ಆಹಾ, ಪಾರ್ಕಿಂಗ್ ಮಾಡುತ್ತಿದ್ದಂತೆ ಕೆಳಗೆ ಸುಂದರ ಕಾವೇರಿ ಕಾಣ್ತಾ ಇದ್ದಾಳೆ. ಮುಂದಿನ 3 ದಿನಕ್ಕೆ ಇದು ನಮ್ಮ ಕೋಣೆ. ಹೊರಗೆ ಬಾಲ್ಕನಿಗೆ ಬಂದರೆ ಕಾಡು, ಗಿಡ, ಮರ, ಕಾವೇರಿ ನದಿಯ ಸುಂದರ ವ್ಯೂ ಕಾಣುತ್ತೆ. ನಮ್ಮ ಮುಖದ ಮೇಲಿನ ನಗುವನ್ನು ನೋಡಿಯೇ ನಮ್ಮ ಸಂತಸ ನೀವು ಊಹಿಸಬಹುದು. ಪ್ರಯಾಣ ಮಾಡಿ ಆಯಾಸ ಆಗಿದ್ದರಿಂದ ಹೀಗೆ ವಿಶ್ರಾಂತಿ ಪಡೆದಿದ್ದು. ಅಷ್ಟರಲ್ಲಿ ಚಿಕ್ಕಮ್ಮ ಕೊಟ್ಟ ಸೀರೆಯ ನೆನಪಾಗಿ ಕವರಿನಿಂದ ತೆಗೆದು ನೋಡಿದೆ. ಪಾಚಿ ಹಸಿರು ಬಣ್ಣದ ಸೀರೆ ಎಷ್ಟು ಚಂದವಿದೆ. 1 ಗಂಟೆ ವಿಶ್ರಾಂತಿ ಮಾಡಬೇಕು ಅಂದ್ಕೊಂಡ್ರು ರೂಮಿನೊಳಗೆ ಕೂರಲು ಮನಸ್ಸಾಗದೆ ಸೀದಾ ಕಾವೇರಿ ತಟಕ್ಕೆ ಹೋದೆವು. 1-2 ತಾಸು ಅಲ್ಲೇ ಕುಳಿತೆವು. ಆ ನಂತರ ರಿವರ್ ವ್ಯೂ ರೆಸ್ಟೋರೆಂಟ್ನಲ್ಲಿ ಕುಳಿತು ಕಾಫಿ ಕುಡಿದೆವು. ಎತ್ತರದ ಈ ಕುಟೀರದಿಂದ ಸುಂದರವಾದ ವ್ಯೂ ನೀವು ನೋಡಬಹುದು. ಕಾಫಿ ಕುಡಿದು ಕಾಟೇಜ್ನ ಸೈಡ್ ವಾಕ್ನಲ್ಲಿ ನಡ್ಕೊಂಡು ಬರ್ತಾ ಇದ್ವಿ. ಈ ನಾಯಿ ಒಂದು ಸೈಡ್ ವಾಕ್ನಲ್ಲಿ ಗುದ್ದು ತೋಡ್ಕೊಂಡು ಎಷ್ಟು ನೆಮ್ಮದಿಯಾಗಿ ಮಲಗಿತ್ತು ನೋಡಿ. ರಾತ್ರಿ ಊಟಕ್ಕೆ ಕಬಾಬ್, ಬೇಬಿ ಕಾರ್ನ್ ಮಂಚೂರಿ, ಫ್ರೈಡ್ ರೈಸ್ ತಿಂದ ಮೇಲೆ ಹೊದ್ದು ಮಲಗಿದೆವು. ಮರುದಿನ ಬೆಳಗ್ಗೆ ಎದ್ದದ್ದೇ ಬಾಲ್ಕನಿಯಲ್ಲಿ ಕುಳಿತು ಒಂದಷ್ಟು ಹೊತ್ತು ನದಿಯ ವೀಕ್ಷಣೆ ಮಾಡಿದೆವು.
ಬಾಲ್ಕನಿಯ ಬುಡದಲ್ಲಿ ಕುಳಿತು ಏನಾದರೂ ಕೊಡುವಂತೆ ಕೇಳ್ತಿತ್ತು. ಈ ನಾಯಿಗೆ ಯಾರೂ ಉಪವಾಸ ಹಾಕಿಲ್ಲ. ಈ ನಾಯಿಯನ್ನು ಸೇರಿದಂತೆ ಇನ್ನೂ ಹಲವು ನಾಯಿಗಳನ್ನು ಈ ಹೋಟೆಲಿನಲ್ಲಿ ಸಾಕಿದ್ದಾರೆ. ಹೊಟ್ಟೆ ತುಂಬ ಊಟವೂ ಹಾಕ್ತಾರೆ. ಇವು ರೂಮಿನ ಬಳಿ ಬಂದು ಹೀಗೆಲ್ಲ ಚಿನ್ನಾಟ ಆಡುತ್ತಾ ಎಲ್ಲರ ಜೊತೆ ಬೆರೆಯುತ್ತವೆ. ಇವಳಿಗೆ ಹಾಕೋದಾದ್ರೂ ಏನು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ತಕ್ಷಣ ನಾವು ತಂದಿದ್ದ ನಂದಿನಿ ಪೇಡ ನೆನಪಾಯಿತು. ನಾಯಿಗೆ ಹಾಕಿದೆ, ಅದು ಚಪ್ಪರಿಸಿ ತಿಂದಿತು. ರೆಸ್ಟೋರೆಂಟಿನಿಂದ ಬೆಳಿಗ್ಗೆ ಕಾಂಪ್ಲಿಮೆಂಟರಿ ಉಪಹಾರದ ವ್ಯವಸ್ಥೆ ಇತ್ತು. ನಾವು ತೆರಳಿದೆವು. ನಮ್ಮ ಪಕ್ಕದ ಕಾಟೇಜಿನಲ್ಲಿ ಅಶೋಕ್ ಅವರು ಉಳಿದಿದ್ರು. ಹಾಗೆಯೇ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಮಾಜಿ MP ಪ್ರತಾಪ್ ಸಿಂಹ ಅವರು ಕೂಡ ಬಂದಿದ್ರು. ಎಲ್ಲರಿಗೂ ಒಟ್ಟಿಗೆ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು. ರೆಸ್ಟೋರೆಂಟ್ನಲ್ಲಿ ಉಪಹಾರ ತಯಾರಾಗಿ ಬರಲು ಇನ್ನೂ 10-15 ನಿಮಿಷ ಇದೆ ಅಂದ್ರು. ನಾವು ಅಲ್ಲೇ ಕುಳಿತು ನದಿಯ ವೀಕ್ಷಣೆ ಮಾಡತೊಡಗಿದು. ನದಿಯ ತಟದಲ್ಲೇ ಕುಳಿತು ಚಹಾ ಹೀರುತ್ತಿರುವ ಅಶೋಕ್ ಅವರನ್ನ ಸಹ ನೀವು ನೋಡಬಹುದು. ಉಪಹಾರದ ಸಮಯದಲ್ಲಿ ಉಭಯ ಕುಶಲೋಪರಿ ಮಾತಾಡಿ ನಂತರ ಅವರೊಂದಿಗೆ ಒಂದಷ್ಟು ಫೋಟೋ ಕ್ಲಿಕ್ಕಿಸಿದೆವು. ಗುಂಡ್ಲುಪೇಟೆಯಲ್ಲಿ ಕಾರ್ಯಕ್ರಮವೊಂದಕ್ಕೆ ಅವರೆಲ್ಲ ತೆರಳಿದರು. ನಾವು ಕಾಟೇಜಿಗೆ ವಾಪಸ್ಸಾಗಿ ತಯಾರಾಗಿ ಶ್ರೀರಂಗಪಟ್ಟಣ ಸುತ್ತಾಡಲು ಹೊರಟೆವು. ನಮ್ಮ ಮೊದಲ ಡೆಸ್ಟಿನೇಷನ್ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ. ದೇವಾಲಯದ ಪ್ರದಕ್ಷಿಣೆ ಮಾಡಿ ಅಲ್ಲೊಂದಷ್ಟು ಫೋಟೋ ವಿಡಿಯೋಗಳನ್ನೆಲ್ಲ ಕ್ಲಿಕ್ಕಿಸಿದೆವು. ಇದು ನೋಡಿ, ದೇವಾಲಯದ ಬೆಕ್ಕಂತೆ, ಇಲ್ಲೇ ಇರುತ್ತಂತೆ. ಇದರ ಜೊತೆಗೆ 7 ಬೆಕ್ಕುಗಳೇ ಇದೆ ಅಂತೆ. ಇವರ ಮಾತನ್ನ ಕೇಳಿ. 7 ಬೆಕ್ಕಿದೆ. ದೇವಸ್ಥಾನದಲ್ಲೇ ಇರುತ್ತೇನಲ್ಲ? ದೇವಸ್ಥಾನ ಯಾವಾಗಲೂ ದೇವಸ್ಥಾನದಲ್ಲೇ ಇರ್ತಾವ. ದೇವಸ್ಥಾನದಲ್ಲೇ ಹುಟ್ಟಿರೋದು ಕೂಡ. ಹುಟ್ಟಿರೋದೇ ಇಲ್ಲೇ. ಅವರಮ್ಮ ಇದ್ದಾರೆ. ದೇವಸ್ಥಾನ ನೋಡಿದ ಮೇಲೆ ನಾವು ನೋಡಬೇಕಾದ ಮುಂದಿನ ಐತಿಹಾಸಿಕ ಸ್ಥಳಗಳನ್ನು ನೋಡಲು ಹೊರಟೆವು. ಶ್ರೀರಂಗಪಟ್ಟಣ ನಗರ ಎಷ್ಟು ಸುಂದರವಾಗಿದೆ ನೋಡಿ. ಈ ದ್ವಾರ ನೋಡಿ ಎಷ್ಟು ಸುಂದರವಾಗಿದೆ. ಇಲ್ಲಿಂದ ಮುಂದಕ್ಕೆ ನಮ್ಮ ಗೈಡನ್ನು ಕರೆದುಕೊಂಡು ನಾವು ಹೊರಟಿದ್ದೇವೆ. ಇವರು ಇವತ್ತಿನ ನಮ್ಮ ಗೈಡ್. ಅದು ಟೆಂಪಲ್ ಇಂದು ಪಿಲ್ಲರ್ ಅಲ್ಲ? ಹೌದು, ಎಲ್ಲಾ ಪಿಲ್ಲರ್ ಗಳಲ್ಲೂ ಸ್ನೇಕ್ ಫಿಗರ್, ಗಾಡ್ ಫಿಗರ್, ಲಯನ್ ಫಿಗರ್ ಇದೆ. ಮಿನಾರ್ ಮೇಲ್ಗಡೆ ಕಳಸ ಇದೆ. ಇದೆಲ್ಲ ಹಿಂದೂ ಟೆಂಪಲ್ ಸಿಗ್ನಲ್. ಇದು ಟಿಪ್ಪು ಸುಲ್ತಾನ್ ಅಗೇನೆಸ್ಟ್ ಟು ದ ಬ್ರಿಟಿಷ್. ಓಕೆ, ಟಿಪ್ಪು ಸುಲ್ತಾನ್ ಮೈನ್ ಯಾವ ಅನುಮಾನ ಇಲ್ಲ. ಅದು ಸೆಂಟ್ರಲ್ ಆರ್ಕಾಲಜಿ ಸರ್ವೆ ಆಫ್ ಇಂಡಿಯಾ ಮೇಂಟೆನೆನ್ಸ್ ಎಲ್ಲ ವರ್ಕ್ ಮಾಡುತ್ತೆ. ಈ ಮಸ್ಜಿದ್ನ ಮುಂದೆ ಒಂದಷ್ಟು ಫೋಟೋ ಕ್ಲಿಕ್ಕಿಸಿ ಆನಂತರ ಮುಂದುವರೆದೆವು. ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಕೆಟ್ ಫ್ಲೈ ಮಾಡೋದು ಟಿಪ್ಪು ಸುಲ್ತಾನ್. ಬಾಂಬ್ ಬ್ಲಾಸ್ಟ್ ಮಾಡ್ಲಿಕ್ಕೋಸ್ಕರ ರಾಕೆಟ್ ಯೂಸ್ ಮಾಡ್ತಾರೆ. MSLs ಎಲ್ಲ ಫ್ರೆಂಚ್ ಆಫೀಸಲ್ಲಿ ಡೀಲ್ ಇವೆಂಟ್ ಅವ್ರು ಕೊಟ್ಟಿರ್ತಾರೆ. ಇಲ್ಲಿ ರಾಕೆಟ್ ಲಾಂಚ್ ಮಾಡ್ತಾರೆ ಬಾಂಬ್ ಬ್ಲಾಸ್ಟ್ ಮಾಡೋಕ್ಕೋಸ್ಕರ. ಹಾಗಾಗಿ ಇದ್ರ ಹೆಸರು ಗನ್ ಪಾಯಿಂಟ್ ರಾಕೆಟ್ ಲಾಂಚಿಂಗ್ ಅಂತ ಇದ್ರ ಹೆಸರು. ಟೋಟಲಿ ಸುತ್ತ 24 ಗನ್ ಪಾಯಿಂಟ್ ಸರೌಂಡಿಂಗ್. ಈ ಆರ್ಮರಿ ಹೌಸ್ ಟು ಗನ್ ಪಾಯಿಂಟ್ ಹ್ಯಾವ್ ಅಂಡರ್ ಗ್ರೌಂಡ್ ಟನಲ್. ಓಕೆ. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಬ್ರಿಟಿಷ್ ಅವ್ರ ಜೊತೆ ಇದು ಟಿಪ್ಪುರವರ ಮೃತದೇಹ ಸಿಕ್ಕ ಜಾಗ. ನೋಡಿ, ಆ ಫೋರ್ಟ್ ವಾಲ್ ಅಲ್ಲಿ ಒಂದೊಂದು ಹೋಲ್ಸ್ ಅಲ್ಲಿ ಒಬ್ಬೊಬ್ಬ ಸೋಲ್ಜರ್ ಫೈರಿಂಗ್ ಪ್ರೊಸೆಸರ್ ಅಲ್ಲಿ ಇರ್ತಾರೆ. ಕೋಟೆಯಿಂದ ಆಚೆ ದೊಡ್ಡ ದೊಡ್ಡ ಕಂಕಗಳು ಅಲ್ಲಿ ಇದು ವಾಟರ್ ಗೇಟ್. 1799 ಲಾರ್ಡ್ ಫೋರ್ಟ್ ಮೈಸೂರು ಮೈನ್ ವರ್ಕ್ ಫ್ರೈಡೆ ಅವರು ಬ್ರಿಟಿಷ್ ಅವ್ರ ಜೊತೆ ಇನ್ವಾಲ್ವ್ ಆಗಿ ಹಾಕಿರೋದು ಡೋರ್ ತೆಗಿತು. ಬ್ರಿಟಿಷ್ ಅವರೆಲ್ಲ ಇಲ್ಲಿಂದಲೇ ಲಾಸ್ಟ್ ಟೈಮ್ ಟಿಪ್ಪು ಸುಲ್ತಾನ್ ಯುದ್ಧಗಳು ಅವ್ರಿಗೆ ವಿದ್ಯುತ್ ಕೊಡ್ತಾರೆ. ಅವರೇನೆಲ್ಲ ವಿನ್ನಿಂಗ್ ಆದರೆ ಟಿಪ್ಪು ಸುಲ್ತಾನ್ಗೆ ತುಂಬ ಹೆಸರು. ಅವರೇ ಹೋಗ್ಬೋದಲ್ಲಿ? ಕಮ್ಮಿ ಆಗ್ಬಿಟ್ಟಿದೆ, ನೀರು ಕಮ್ಮಿ ಆಗ್ಬಿಟ್ಟಿದೆ, ಸ್ವಲ್ಪ ಸತ್ಯ ತರ ಕಾಣ್ತದೆ. ಥ್ಯಾಂಕ್ಸ್. ದಾರಳ ವಿಜಯ್ కాలకప్ప కడు నా కళ్ళంగి ಹಂಗ ಮಕ್ಕ ಬೆಂದಿಸ್ತ ತೆಗೆದಿರಲ್ಲ. ಬೆಳಗ್ಗೆ
ಪ್ಯಾಲೇಸಿಂದ ತೆಗೆಯುತ್ತೆ, ನಮ್ಮ ಲೋಕಲ್ ಜನತೆ ಹೋಗಿ ಈಗ ನಾವು ಕರ್ನಲ್ ಬೈಲಿಯ ಡಂಜನ್ಗೆ ಬಂದಿದ್ದೇವೆ. ಓಕೆ ಸರ್, ನೋಡಿ ಈ ರೀತಿ ಸುತ್ತಲೂ ಸ್ಟೋನ್ಸ್ ಇದೆ. ಎಲ್ಲ ಸ್ಟೋನ್ಗಳನ್ನು ಹೋಲ್ಸ್ ಇದೆ. ಚೈನಲ್ಲಿ ಲಾಕ್ ಮಾಡಿ ಈ ರೀತಿ ಅರೆಸ್ಟ್ ಮಾಡ್ತಾ ಇದ್ರು. ಇದು ಅರೆಸ್ಟೆಡ್ ಆ್ಯಂಗಲ್. ಸೆಕೆಂಡ್ ಮೈಸೂರು ಮೇಲ್ವಾರ್ನಲ್ಲಿ 24 ಮೆಂಬರ್ ಬ್ರಿಟಿಷ್ ಆಫೀಸರ್ನ ಟಿಪ್ಪು ಸುಲ್ತಾನ್ ಅವರು ಅರೆಸ್ಟ್ ಮಾಡ್ತಾರೆ. ಕರ್ನಲ್ ಬೇಲಿಸ್ ಬ್ರಿಟಿಷ್ ಮಿನಿಸ್ಟರ್ ಆ್ಯಂಡ್ 23 ಮೆಂಬರ್ ಸೋಲ್ಜರ್. ಪ್ರತಿದಿನ ಎಲ್ಲರಿಗೂ 22 ಅವರ್ ನೆಕ್ ಲೆವೆಲ್ ವಾಟರ್ ಪನಿಷ್ಮೆಂಟ್ ಮಾಡ್ತಾರೆ. ಓನ್ಲಿ 2 ಅವರ್ ಮಾತ್ರ ವಾಟರ್ ರಿಮೂವ್ ಮಾಡೋದು. ಇದು ಈಗ ಕ್ಲೋಸ್ ಮಾಡಿದ್ದಾರೆ. ಕಾರಣ ಏನಂದ್ರೆ ಸ್ಟೂಡೆಂಟ್ಸ್ ಬಂದು ಕೈ ಹಾಕ್ತಾರೆ, ಆವು ಚಳಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಇನ್ಪುಟ್ ಮಾತ್ರ ಕ್ಲೋಸ್ ಮಾಡಿದ್ದಾರೆ. ನೋಡಿ, ಅದು ಔಟ್ಪುಟ್ ವಾಟರ್. ಅಲ್ಲಿ ಕೆಳಗಡೆ ಒಂದು 5-6 ಅಡಿ ಕೆಳಗಡೆ ಒಂದು ಪೈಪ್ ಇದೆ. ಪೈಪು ಈಚೆ ಹೋಗುತ್ತೆ. ಈಚೆ ಏನಾದ್ರು ಕವರ್ ಮಾಡಿದ್ರೆ ನೀರು ಫಿಲ್ ಆಗುತ್ತೆ. ಅದು ಓಪನ್ ಇದ್ರೆ ರಿಮೂವ್ ಆಗುತ್ತೆ. ಇದು ಔಟ್ಪುಟ್, ಇದು ಇನ್ಪುಟ್. ಈ ನೀರು ಪಂಪ್ ಮಾಡಿ ಸರ್ ನೋಡಿ, ಇದು ಪೀರಂಗಿ. ಈ ಪೀರಂಗಿ ಫ್ರೆಂಚ್ ಆಫೀಸರ್ ಡಿ ಲಿವೆಂಡರ್ ಅನ್ನೋರು ಟಿಪ್ಪು ಸುಲ್ತಾನ್ ಅವರಿಗೆ ಗಿಫ್ಟ್ ಮಾಡ್ತಾರೆ. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಮೇಲ್ಗಡೆ ಸ್ಟ್ಯಾಂಡಿಂಗ್ ಇರುತ್ತೆ, ಜಸ್ಟ್ ಒಬಲಿಸ್. ಥರ್ಡ್ ಮೈಸೂರು ಮೇಲ್ವಾರ್ನಲ್ಲಿ ಬ್ರಿಟಿಷ್ ಮಿನಿಸ್ಟರ್ ಲಾರ್ಡ್ ವೆಲ್ಲೆಸ್ಲಿ ಅವರು ಬಂದು ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ. ಪುಟ್ ಇನ್ ದ ಇನ್ಸೈಡ್. ಈ ಪೀರಂಗಿ ವೆಯ್ಟ್ ಬಂದು 4 ಟನ್ ಇದೆ. ಇದು ಬಾಂಬ್ ಬ್ಲಾಸ್ಟ್ ಮಾರ್ಕೆಟ್. ಟೆಸ್ಟ್ ಮೇಡಮ್ ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ. ಕ್ಯಾಮ್ರಾ ಸರ್, ನೀವು ಸೆಂಟ್ರಲ್ ಆರ್ಕಾಲಜಿ ಸರ್ವೆ ಆಫ್ ಇಂಡಿಯಾ ಈ ಸುರಂಗ ಮಾರ್ಗ ಕ್ಲೋಸ್ ಮಾಡಿ ನ್ಯೂ ಎಂಟ್ರೆನ್ಸ್ ಓಪನ್ ಮಾಡಿದೆ ಟೂರಿಸಂ ಯೂಸ್ ಮಾಡಲಿಕ್ಕೆ. ಈ ಸುರಂಗ ಮಾರ್ಗ ಹೋಗುತ್ತೆ ಕೇರಳ ಪಾಲಿಕಾಡ್, ನಿಮ್ಮ ಮಂಗಳೂರು ಸುಲ್ತಾನ್ ಬತೇರಿ, ತಮಿಳುನಾಡು ವೇಲೂರು ಆರ್ಕಾಟ್ ಅಂಡ್ ಟಿಪ್ಪು ಸುಲ್ತಾನ್ ಬರ್ತ್ ಪ್ಲೇಸ್ ಬಿಹೈಂಡ್ ಏರ್ಪೋರ್ಟ್ ಬ್ಯಾಂಗ್ಳೂರ್ ದೇವನಹಳ್ಳಿ. ಆ ಕಾರಣದಿಂದ ಸೆಂಟ್ರಲ್ ಆರ್ಕಾಲಜಿ ಕ್ಲೋಸ್ ಮಾಡಿ ನ್ಯೂ ಎಂಟ್ರೆನ್ಸ್ ಓಪನ್ ಮಾಡಿದ್ದಾರೆ ಯೂಸಿಂಗ್ ಟೂರಿಸಂ ಓನ್ಲಿ. ಇದೆಲ್ಲ ಓಪನ್ ಆದ್ರೆ ಇಲ್ಲಿಗಲ್ ಸ್ಟಾರ್ಟ್ ಆಗುತ್ತೆ. ಹೌದು, ಅಲ್ಲಿ ಡಿಫ್ರೆನ್ಸ್ ಇದೆ ನೋಡಿ. ಫಸ್ಟ್ ಎಲ್ಲ ಟಿಪ್ಪು ಸುಲ್ತಾನ್ ಅವರು ಸೆಕೆಂಡ್ ಮೈಸೂರು ಮೇಲ್ವಾರ್ ಗಂಟ ಮೇಲ್ಗಡೆನೆ ಇರ್ತಾರೆ. ಆನಂತರ ಥರ್ಡ್ ಮೈಸೂರು ಮೇಲ್ವಾರ್ ಕರ್ನಲ್ ಬೇಲಿಯ ಕಾರಾಗೃಹದಲ್ಲಿ ಪ್ರಮೋದ್ ಫೋಟೋಗಾಗಿ ಕೈದಿಯಾದರು. ಸ್ಟೋರ್ ಇಟ್ಟು ಕ್ರಾಕೊಡೈಲ್ಸ್ ಜಸ್ಟ್ ಸೆಕ್ಯೂರಿಟಿಗೆ ಯೂಸ್ ಮಾಡ್ತಾರೆ. ಅದು ನದಿನಾ ನೀರು? ಇಲ್ಲ, ಇದು ಬೋಟ್ ವಾಟರ್. ಮೊಸಳೆ ಎಲ್ಲ ಇಲ್ಲಿ ಹಾಕ್ತಿದ್ರ? ಹೌದು, ವಾಟರ್ ಎಲ್ಲ ಮೊಸಳೆ. ವಿತೌಟ್ ವಾಟರ್ ಬ್ಲ್ಯಾಕ್ ಕೋಬ್ರಾ. ಇದು ಬರ್ತಾ ಇರೋದು ಬರೀ ಲೀಕೇಜ್ ವಾಟರ್ ಅಷ್ಟೇ. ಅದು ಬ್ರಿಟಿಷ್ ಗವರ್ನಮೆಂಟ್ ಕ್ರಿಯೇಟ್ ಮಾಡಿರೋದು ಮೀಟರ್ ಗೇಜ್. ಬ್ಲೂ ಇರೋದು ಬ್ರಾಡ್ ಗೇಜ್. ಓಕೆ ಕಾಣುತ್ತೆ. ಮಾಡ್ಕೊಂಡು ಇಲ್ಲಿ ಅವರು ಕೊಡಿ, ಜಸ್ಟ್ ಮಿನಿಟ್ ಮೇಡಮ್ ತೊಗೊಳ್ಳಿ. ನೀವು ನಿಮಿಷ ಮೇಡಮ್, ಹಾಗೆ ಸರ್ ಕ್ರಾಸ್ ಮಾಡ್ಕೊಳ್ಳಿ. ಕ್ರಾಸ್ ಮಾಡಿ ಸೀದಾ ಮುಂದೆ ಹೋಗಿ ಕೈ ಮುಂದೆ ಹೋಗಿ, ಇನ್ನೂ ಮುಂದೆ ಆದರೆ ನಿಮ್ಮದು ಫ್ರೇಮ್ ಬರಬಾರ್ದು. ಸ್ವಲ್ಪ ಹೀಗೆ ಮಾಡಿ, ಹೈಟ್ ಮಾಡಿ. ಓಕೆ, ಹೀಗೆ ಇಟ್ಕೊಳ್ಳಿ, ಸೀದಾ ಹೋಗಿ. ಇದು ಎಲಿಫೆಂಟ್ ಡೋರ್ ಆ್ಯಂಡ್ ಮೈಸೂರು ಗೇಟ್ ಅಂತ. ಹಿಂದೆ ಮೈಸೂರು ದಸರಾ ಶ್ರೀರಂಗಪಟ್ಟಣದಲ್ಲಿ ಸ್ಟಾರ್ಟ್ ಆಗ್ತಾ ಇತ್ತು. ಎಲ್ಲ ಎಲಿಫೆಂಟ್ಸು, ಹಾರ್ಸು, ಕ್ಯಾಮೆಲ್ಸ್ ಎಲ್ಲ ಡಿಸೈನ್ ಆಗಿ ರಂಗನಾಥ ಸ್ವಾಮಿ ಪೂಜೆ ಮಾಡಿ ಈ ಶ್ರೀರಂಗಪಟ್ಟಣ ಕಲ್ಚರ್ ಎಲ್ಲ ಕ್ರಿಯೇಟ್ ಮಾಡಿ ಈ ರಸ್ತೆಯಲ್ಲೇ ಮೈಸೂರು ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಲೆಫ್ಟಲ್ಲಿ ಇರುವಂಥದ್ದೆಲ್ಲ ಟೆಂಪಲ್, ರಂಗನಾಥ ಸ್ವಾಮಿ ಟೆಂಪಲ್, ಸಮ್ಮರ್ ಪ್ಯಾಲೇಸ್, ಇದು ಜೈಲು, ಮಸೀದಿ. ಈ ಬೀರಂಗಿ ಈವ್ನಿಂಗ್ ಬಂದವರೆಲ್ಲ ಒರಿಜಿನಲ್ ನೋಡಿ ಹೋಗ್ತಾರೆ. ರಾತ್ರಿ ಹೊತ್ತು ಬಂದವರೆಲ್ಲ ಸೌಂಡ್ ಆ್ಯಂಡ್ ಲೈಟಲ್ಲಿ ಡೆಮೋನ್ಸ್ಟ್ರೇಷನ್ ನೋಡಿ. ಈ ಚಿಕ್ಕ ಬಾಕ್ಲಲ್ಲಿ ನಾವು ಈಚೆ ಹೋಗ್ತೀವಿ. ಇದು ರಾಜಮಾರ್ಗ.
ನೋಡಿ ರೈಟ್ ಸೈಡಲ್ಲಿ ದೊಡ್ಡ ಬಾಕ್ಲು ಇದೆಯಲ್ಲ ಅದು ಎಲಿಫೆಂಟ್. ಓಕೆ. ಎಲಿಫೆಂಟ್ ಡೋರ್ ಅಂದರೆ ಇವರು ಆನೆಗಳು ಆನೆಗಳು. ಯಾಕಂದ್ರೆ ಇದು ಚಿಕ್ಕದ್ರಲ್ಲಿ ಹೋಗೋಕ್ಕಾಗಲ್ಲ. ಹಾಂ. ಇದು ರಾಜಮಾರ್ಗ, ಓನ್ಲಿ ಕಿಂಗ್ ಯೂಸ್ ಮಾಡ್ತಿತ್ತು. ಓಕೆ ಓಕೆ. ರೆಕಾರ್ಡ್ करते हैं डोर नहीं बना ತುಂಬ ಚಂದ ಇದೆ. ಇದೆಲ್ಲ ಲೆಫ್ಟ್ ಎಲ್ಲ ಕಂತ್ಕಗಳು, ಅವು ಮತ್ತೆ ಸೆಕ್ಯೂರಿಟಿ ಬಿಡುವಂಥದ್ದು. ನೀವು ಆಲ್ರೆಡಿ ಶ್ರೀರಂಗಪಟ್ಟಣ ಕೋಟೆಯಿಂದ ಆಚೆ ಬಂದಿದ್ದೀರಾ. ಓಕೆ ಸರ್, ಆಫ್ ಮಾಡ್ಕೊಳ್ಳಿ. ಜೈಲ್ಗೆ ಹೋಗಿದ್ರಲ್ಲ, ಕರ್ನಲ್ ಬೇಲಿಸ್ ಬರೆಯಲ್ಲ. ಹಾಂ, ಬರೆಯಲ್ಲ. ಓಕೆ ಓಕೆ. ಅಲ್ಲೇ ಇದು ಮಾಡಿದ್ದಾರೆ. ಕೊಡುವಂಥ ರೆಸ್ಪೆಕ್ಟ್ ಅದು. ನೋಡಿ ಟಾಪಿಟಲ್ ಡೂಮ್ ಇದೆಯಲ್ಲ, ಎಲ್ಲ ಡೂಮ್ ಹೆಸರು ಬಂದು ಗುಂಬಸ್. ಟಿಪ್ಪು ಸುಲ್ತಾನ್ ಅವರು 1784ನಲ್ಲಿ ಜಸ್ಟ್ ಮೆಮೊರಿಗೆ ಗುಂಬಸ್ನ ಕ್ರಿಯೇಟ್ ಮಾಡ್ತಾರೆ. 1780ನಲ್ಲಿ ತಂದೆ ತೀರೋಗ್ತಾರೆ ಹೈದರಾಲಿ. 82ನಲ್ಲಿ ಫಾತಿಮಾ ಬೇಗಂ ತೀರೋಗ್ತಾರೆ. 2 ಸಮಾಧಿ ಕ್ರಿಯೇಟ್ ಮಾಡಿ 1784ನಲ್ಲಿ ಗುಂಬಸ್ ಕ್ರಿಯೇಟ್ ಮಾಡ್ತಾರೆ. ಇದು ರೈಟು 65 feet 20 meter ಇದೆ. ಟೋಟಲಿ ಮೊಘಲ್ ಸ್ಟೈಲ್ ಆರ್ಕಿಟೆಕ್ಟ್. ಹಿಂದಿನ ಕೊಡಿ ಮೇಡಮ್. ಸರ್ ನೋಡಿ, ಇದೊಂದೇ ಪ್ಯೂರ್ ಬ್ಲ್ಯಾಕ್ ವುಡ್, ರೋಸ್ವುಡ್ ಅಂತಾರಲ್ಲ. ಮರನಾ? ಹಾಂ, ರೋಸ್ವುಡ್. ತುಂಬ ಹಳೇದಂತ ಕಾಣುತ್ತಲ್ಲ. ಇದು ಓನ್ಲಿ 70-80 years ಓಲ್ಡ್. 70-80 years. ಮಿನಿಮಮ್ 250-300 years ಓಲ್ಡ್ ಟ್ರೀಸ್ಗಳನ್ನ ಕಟ್ಟಿಂಗ್ ಮಾಡಿ ಇದರಲ್ಲಿ ಕ್ರಿಯೇಟ್ ಮಾಡುವಂಥ ಥಿಂಗ್ಸ್ ಲೈಫ್ ಟೈಮ್. ಅಲ್ಲೆಲ್ಲ ಸಮಾಧಿ ಇದೆ ಅದು. ಸರ್ವೆ ಆರ್ಕಾಲಜಿ, ಸರ್ವೆ ಆಫ್ ಇಂಡಿಯಾ. ಟಿಪ್ಪು ಸುಲ್ತಾನ್ ಅವರು ಸೊತ್ತದಾಗ ಬ್ಲಡ್ ಇರುತ್ತೆ ಅಂತ ಹೇಳಿ ಬ್ಲಡ್ ಕಲರ್ ಅಲ್ಲಿ ಮಾಡಿದ್ದಾರೆ. ಇದು ಒಪ್ಪೋರ್ಡ್ ಮಾಡಿರೋದು, ಒಪ್ಪೋರ್ಡ್ ಫ್ಲಾಗ್ ಇದು. ಮುಸ್ಲಿಮ್ಸ್ ಕಮಿಟಿ ಮಾಡಿರೋದು. ಸರ್ ಇಲ್ಲಿ ನೋಡಿ, ಇದು ಪ್ಯೂರ್ ಬ್ಲ್ಯಾಕ್ ಮಾರ್ಬಲ್ ಪಿಲ್ಲರ್. ಯಾವುದೇ ಥರ ಪೇಂಟಿಂಗ್ಸ್ ಇಲ್ಲ. ಜಸ್ಟ್ ಮಂತ್ಲಿ ಒನ್ ಟೈಮ್ ಕೊಕೊನಟ್ ಆಯಿಲ್ ವಾಶ್ ಮಾಡ್ತಾರೆ. ಏನಾರ ಕಡೆ ಇದ್ದರೆ ಮಕ್ಕಳು ತಿಂಡಿ ಎಣಿಸಿದ್ರೆ ಕ್ಲೀನ್ ಮಾಡಲಿಕ್ಕೆ. ಇದು ಪ್ಯೂರ್ ಬ್ಲ್ಯಾಕ್ ಮಾರ್ಬಲ್. ಒಂದು ಪಿಲ್ಲರ್ ಪ್ರೈಸ್ ಬಂದು 10,000 ಗೋಲ್ಡ್ ಕಾಯಿನ್ ಆಗಿನ ಕಾಲ. ಇದು ಅರೌಂಡ್ 36 ಪಿಲ್ಲರ್. ಓಕೆ ಓಕೆ. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಆ ರೀತಿ ಆರ್ಡಿನರಿ ಪಿಲ್ಲರ್ನಲ್ಲಿ ಕ್ರಿಯೇಟ್ ಮಾಡಿದ್ರು. ಟಿಪ್ಪು ಸುಲ್ತಾನ್ ತೀರೋದ ಮೇಲೆ ಮೈಸೂರು ಕಿಂಗ್ ಕೃಷ್ಣರಾಜ ಒಡೆಯರ್ ಇಲ್ಲಿ 17 years ಹೈದರಾಲಿ, 19 years ಟಿಪ್ಪು ಸುಲ್ತಾನ್. ಫಾದರ್ ಆ್ಯಂಡ್ ಸನ್ 36 years ರೂಲಿಂಗ್ ಮಾಡಿದ್ದಾರೆ. ಹಾಗಾಗಿ ಒಂದೊಂದು ಇಯರ್ಗೆ ಒಂದೊಂದು ಪಿಲ್ಲರ್ ಅಂತ 36 ಪಿಲ್ಲರ್ ಗಿಫ್ಟ್ ಮಾಡಿದ್ದಾರೆ. ಹೌದಾ? ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇನ್ನೊಂದು ಪ್ಯೂರ್ ಗೋಲ್ಡ್ ವಿಂಡೋ ಇರುತ್ತೆ. ಲಾಸ್ಟ್ ಟೈಮ್ ಬ್ರಿಟಿಷ್ ಮಿನಿಸ್ಟರ್ ಲಾರ್ಡ್ ವಿಲ್ಲೆಸ್ಲಿ ಇವರು ನಮ್ಮ ಜೊತೆ ಎಲ್ಲ ಯುದ್ಧ ಮಾಡಿದರೆ ಸ್ಟ್ರಾಂಗರ್ ಇವರು, ನಾವು ರೆಸ್ಪೆಕ್ಟ್ ಕೊಡ್ತೀವಿ ಅಂತೇಳಿ ಜೊತೆನಲ್ಲಿ ಬರ್ತಾರೆ. ಹೋಗುವಾಗ ಗೋಲ್ಡ್ ವಿಂಡೋ, 3 ಕಡೆ ಗೋಲ್ಡ್ ಡೋರ್ ಇರುತ್ತೆ, ಅದನ್ನೆಲ್ಲ ದೋಚ್ಕೊಂಡು ಹೋಗ್ತಾರೆ. ಆನಂತರ ಮೈಸೂರು ಕಿಂಗ್ ಕೃಷ್ಣರಾಜ ಒಡೆಯರ್ ಪ್ಯೂರ್ ಬ್ಲ್ಯಾಕ್ ಮಾರ್ಬಲ್ ಅಲ್ಲಿ ಒಂದು ವಿಂಡೋ ಮಾಡಿ 3 ಕಡೆ ಪ್ಯೂರ್ ಬ್ಲ್ಯಾಕ್ ವುಡ್, ರೋಸ್ ವುಡ್ ಅಲ್ಲಿ ಡೋರ್ ಮಾಡಿ ಎಲಿಫೆಂಟ್ ಐವರೀಸ್ ಅಲ್ಲಿ ಡಿಸೈನ್ ಮಾಡಿ ಗಿಫ್ಟ್ ಮಾಡಿದ್ದಾರೆ. ಬನ್ನಿ. ನೋಡಿ, ಇದು ಪ್ಯೂರ್ ರೋಸ್ ವುಡ್, ಬ್ಲ್ಯಾಕ್ ವುಡ್ ರೋಸ್ ವುಡ್ ಅಂತಾರಲ್ಲ. ಈ ರೋಸ್ ವುಡ್ ನಲ್ಲಿ ಕ್ರಿಯೇಟ್ ಮಾಡಿರುವಂತ ಡೋರು. ವೈಟ್ ಒನ್ ಬಂದು ಎಲಿಫೆಂಟ್ ಐವರೀಸ್. ದ ಮೈಸೂರು ಕಿಂಗ್ ಕೃಷ್ಣರಾಜ ಒಡೆಯರ್ ಗಿಫ್ಟ್ ಫಾರ್ ದ ಗುಂಬಸ್. 3 ಕಡೆ ಐವರೀಸ್ ಡೋರ್ಗಳನ್ನ ಗಿಫ್ಟ್ ಮಾಡ್ತಾರೆ. ಓಕೆ, ಬನ್ನಿ ಮೇಡಮ್. ಈ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಬಂದು ಇದನ್ನೆಲ್ಲ ರಿವ್ಯೂ ಮಾಡ್ತಾ ಇದ್ರು, ಹಾಗಾಗಿ ಇದಕ್ಕೆ ಗ್ಲಾಸ್ ಫಿಟ್ಟಿಂಗ್ ಮಾಡಿದ್ದಾರೆ. ಟಿಪ್ಪು ಸುಲ್ತಾನ್ ಫಾದರ್ ನವಾಬ್ ಹೈದರಾಲಿ. ಲಾಸ್ಟ್ ಒನ್ ಟೈಗರ್ ಆಫ್ ಮೈಸೂರು ಟಿಪ್ಪು ಸುಲ್ತಾನ್. 1780ನಲ್ಲಿ ತಂದೆ ಹೈದರಾಲಿ ತೀರೋಗ್ತಾರೆ. 82ನಲ್ಲಿ ಮದರ್ ಫಾತಿಮಾ ಬೇಗಂ ತೀರೋಗ್ತಾರೆ. 2 ಸಮಾಧಿಗಳನ್ನ ಕ್ರಿಯೇಟ್ ಮಾಡಿ ಮೆಮೊರಿಗೋಸ್ಕರ ಗುಂಬಸ್ ಕ್ರಿಯೇಟ್ ಮಾಡ್ತಾರೆ 1784ನಲ್ಲಿ. 1799ನಲ್ಲಿ ಕೋಟೆ ಒಳಗಡೆ ಟಿಪ್ಪು ಸುಲ್ತಾನ್ ತೀರೋದ ಮೇಲೆ ತಂದೆ ಹೈದರಾಲಿ, ಮದರ್ ಫಾತಿಮಾ ಬೇಗಂ. ಬಟ್ಟೆಗಳು ಹಾಕಿ ಹಂಗೆ ಮಾಡಿ ಯಾರು ಮಾಡಿದ್ದಾರೆ. हजरत अली वो अम्मी फातिमा बेगम
Fakrunisa, Ami, Abba, Hazrat Tipu Sultan. ಟಿಪ್ಪು ಸುಲ್ತಾನ್ ಅವರೇ ಕ್ರಿಯೇಟ್ ಮಾಡ್ತಾರೆ. ಇದು 1784ನಲ್ಲಿ ಆಗುತ್ತೆ. ಫಸ್ಟ್ ಆಗಿರೋದೇ ಇದು. 1787 ಆಗಿರೋದು ಅದು. ಇದು ಸಹ ಟೆಂಪಲ್ ಮೇಲೆ ಕಟ್ಟಿದ್ದ? ಇಲ್ಲ ಅದು ಮಾತ್ರ ಟೆಂಪಲ್ ಮೇಲೆ ಕಟ್ಟಿರೋದು. ಬೇಗಂ ಎರಡನೇ ವೈಫ್ ತಮಿಳ್ನಾಡು ವೇಲೂರು ಆರ್ಕಟ್ನಲ್ಲಿದ್ದಾರೆ. ಅವರಿಗೆ ಮಕ್ಕಳಿರಲ್ಲ. ಸೆಕೆಂಡ್ ವೈಫ್ಗೆ 7 ಮೆಂಬರ್ ಬಾಯ್ಸ್, 1 ಮೆಂಬರ್ ಗರ್ಲ್ಸ್, ಟೋಟಲಿ 8 ಮೆಂಬರ್ ಚಿಲ್ಡ್ರನ್. ಆದರೆ ನಿಮ್ಗೆ ಇಲ್ಲಿ ಒಂದೇ ಒಂದು ಅವ್ರ ಮಗೊಂದು ಇದಿದೆ. ಲಾಸ್ಟ್ ಟೈಮ್ ಬಾಂಬ್ ಬ್ಲಾಸ್ಟ್ ಆದಾಗ ಸಿಕ್ಕ ಆಗುತ್ತೆ. ಹಾಗಾಗಿ ಅವ್ರದ್ದು ದೇಹಗಳು ಸಿಗಲ್ಲ. ಇನ್ನು ಇಬ್ಬರು ಮಕ್ಕಳನ್ನ ಬ್ರಿಟಿಷ್ ಗವರ್ನಮೆಂಟ್ ಸ್ಟೇಜ್ ಪ್ರಿನ್ಸ್ ಟೇಕೆನ್ ದ ಬ್ರಿಟಿಷ್ ಗವರ್ನಮೆಂಟ್. ಅವರು ಪೂರ್ ಪರ್ಸನ್ ಆಗಿದ್ದಾರೆ ಈಗಲೂ. ಟಿಪ್ಪು ಸುಲ್ತಾನ್ ಸಿಗಲ್ಲ ನೋಡಿ. ಈ ರೀತಿ ಫ್ಲಾಟ್ ಟಾಪಿಕ್ ಹೋಲ್ ಇದ್ರೆ ಮ್ಯಾರಿಡ್ ವುಮನ್, ಜಾಸ್ತಿ ದೊಡ್ಡದಾಗಿದ್ರೆ ಹೋಲ್ಸು ಓಲ್ಡ್ ಏಜ್ ಪರ್ಸನ್. ಹಾಗೆ ಸ್ಮಾಲ್ ಬರುತ್ತೆ. ಚಿಕ್ಕದು ಅಲ್ಲೇ ಎರಡಿದೆ ಅಲ್ಲ. ಅವರು ಬಂಕಿ ನವಾಬ್ ಕಮಾಂಡರ್ ಅವರು. ಈಗ ನಾವು ದರಿಯಾ ದೌಲತ್ ಬಾಗ್ ಹಾಗೂ ಪ್ಯಾಲೇಸ್ಗೆ ಬಂದಿದ್ದೇವೆ.
ದರಿಯಾ ದೌಲತ್ ಅರಮನೆಗೆ ಟಾಟಾ ಹೇಳಿ ಈಗ ತ್ರಿವೇಣಿ ಸಂಗಮದತ್ತ ಹೊರಟಿದ್ದೀವಿ. ಶ್ರೀರಂಗಪಟ್ಟಣ ಸುತ್ತಾಡಿ ನಾವೀಗ ರೂಮಿಗೆ ಬಂದು ತಲುಪಿದ್ವಿ. ಶ್ರೀರಂಗಪಟ್ಟಣ ಬಂದ ನೆನಪಿಗೆ ಇದೊಂದು ಜೂಟ್ ಬ್ಯಾಗ್, ಹಾಗೆ ಇದೊಂದು ವುಡನ್ ಜ್ಯುವೆಲ್ರಿ ಬಾಕ್ಸ್ ಮತ್ತು ಹ್ಯಾಂಡ್ಲೂಮ್ ಮಳಿಗೆಯಲ್ಲಿ ಇದೊಂದು ಚಂದದ ಸೀರೆಯನ್ನು ತೆಗೆದುಕೊಂಡೆ. ತುಂಬ ಏನು ಡಿಸೈನ್ ಇಲ್ಲದೆ ಇರೋ ಸಿಂಪಲ್ ಸೀರೆ ಇದು, ಆದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಇದರ ಬೆಲೆ 4498. ರೂಮಿಗೆ ಹೋಗಿ ಫ್ರೆಶ್ ಅಪ್ ಆದ ನಾವು ಮತ್ತೆ ಕಾವೇರಿಯ ತಟದಲ್ಲಿ ತಿರುಗಾಡಲು ಕಾಟೇಜ್ ಹೊರಗೆ ಬಂದಿದ್ದೇವೆ. ಕಾಟೇಜ್ ಮೇಲೆ ಮಂಗಗಳ ಚಿನ್ನಾಟ ನೋಡಿ ನಾವು ಈ ರೆಸಾರ್ಟ್ಗೆ ಬಂದಾಗಿಂದಲೂ ಈ ತೆಪ್ಪ ಓಡಿಸೋರು ಮೇಡಮ್ ನಮ್ಮ ತೆಪ್ಪದಲ್ಲಿ ಒಮ್ಮೆ ಬನ್ನಿ ಬನ್ನಿ ಅಂತ ಕಾಟ ಕೊಡ್ತಾ ಇದ್ರು. ಅಂತೂ ಬಂದ್ವಿ. ಇಲ್ಲಿ ಒಂದ್ಸಲ ಈ ಕಡೆ ತಿರುಗಿ ನೋಡುವ. ವಿಡಿಯೋ ಮಾಡಿ ನಿಮ್ದು ಅಲ್ಲಿ ಫೋಟೋ ತೆಗಿತೀನಿ ನಾನು. ಆಯ್ತಾಯ್ತು. ಓನರ್ ಸಾಮಾನ್ಯ ಇದು ನಿಮ್ದು ಯಾವ ಬಂಡೇಜ್ ಅಲ್ಲ ಮೇಡಮ್, ಏನು ಬಿಸಿಲಿಲ್ಲ ಸರ್. ನಾನು ಫೋಟೋ ಏನೋ ಟೋಟಲ್ 1000 ಆಗುತ್ತೆ ಹೋಗ್ಲಾ? 1000 ಒಬ್ಬರಿಗೆಲ್ಲ ಟೋಟಲ್ ಆಯ್ತು ಬಸ್. ನಿಮ್ದು ಏನಪ್ಪ ಸರ್, ನಾವು ಕಷ್ಟಪಟ್ಟು ಕೇಳ್ತೀವಿ ಸರ್. ಇದು ಓನರ್ದು ಇಲ್ಲಿ ವಿಡಿಯೋ ಮಾಡಿ ರೌಂಡ್ ಮಾಡ್ತೀನಿ ಮೇಡಮ್. ಅಲ್ಲ ಇದು ಮಾಡಿಸ್ಬೇಡಿ, ಜೋರಾಗಿ ಸ್ಪೀಡಾಗಿ ಮಾಡೋದು. ಇಲ್ಲ ನಿಧಾನಕ್ಕೆ, ವಿಡಿಯೋಗೆ ಮಾತ್ರ ಸೆಂಟರಲ್ಲಿ. ಮಡಿಕೆ ಮಂಗಳೂರು ಆ ಕಡೆ ಅಂತಾನೆ. ಏನು ಸರ್ ದೇವ್ರ ಕಣ್ಣಿಗೆ ವರ್ಷ ಅಂತೂ 4 ತಿಂಗಳಾದ ಬಿಡಿದೆ ನೀರು ಕಮ್ಮಿ ಆಡೋದು. ಅಯ್ಯೋ ತುಂಬ ಮಳೆ ನೀರು ಸರ್. ಇಲ್ಲಿ ಒಂದು ಸ್ಕಾಟ್ ಬಂಗ್ಲೆ ಇದೆ ಸರ್, ಬ್ರಿಟಿಷರ ಬಂಗ್ಲೆ. ತುಂಬ ಹಳೆ ವರ್ಷದ ಅದು, ಮಹಾರಾಜರು ಕೊಟ್ಟಿದ್ದು ಅದು. ಅವ್ರಿಗೆ ಯಾರು ಪಾರಿನ ಸರ್, ಎಲ್ಲ ಪ್ರತಿಯೊಬ್ಬರು ಕನ್ನಡ ಮಾತಾಡ್ತಾರೆ, ಯಾರು ಅಲೋಡ್ ಮಾಡೋದು ಅಲ್ಲಿ. ನಾಯಿಗಳಿದೆ ಬರೀ ತೋರಿಸ್ತೀನಿ. ಯಾರು ಇದ್ದಾರೆ ಈಗ? ಫಾರಿನರ್ಸ್ ಇರ್ತಾರೆ ಸರ್ ಎಲ್ಲ. ಅಲ್ಲಿ ಇದಾರಲ್ಲ, ನೋಡ್ತಾ ಇದಾರೆ ಅವರು. ಸಿಟ್ಟು ಬರ್ತದೇನೋ ಅವರಿಗೆ. ಹೊಳೆ ಸರ್ ನೋಡ್ತಾ ಇದ್ದಾರೆ, ಸಿಟ್ಟು ಬರ್ತದೇನೋ ನಮ್ಗೆ ಪ್ರೈವೇಸಿ ಇಲ್ಲ ಅಂತ ಹೇಳಿ. ಇಲ್ಲ ಅದೇನೇ ನಾಯಿಗಳಿದೆ ಮೇಡಮ್, ಯಾರಿಗೂ ಅಲೋಡ್ ಮಾಡಲ್ಲ. ಇವ್ರ ಅಜ್ಜಿ ಇದ್ರಲ್ಲಿ 110 ವರ್ಷ ಆಗಿತ್ತು ಮೇಡಮ್, ತೀರೋದು ಈಗ 2 ವರ್ಷ ಆಯ್ತು. ಓ ಹೌದಾ? 110 ವರ್ಷ ಆಗಿತ್ತು. ಇದೆಲ್ಲ ಅವ್ರದ್ದೇನಾ? ಇದೆಲ್ಲ ಹೌದು. ಹಳೆ ಬಂಗ್ಲೆ ಅನ್ಸತ್ತಲ್ಲ. 280 ವರ್ಷ ಬಂಗ್ಲೆ ಅಂತ, ಸ್ಕಾಟ್ ಬಂಗ್ಲೆ ಇದೆ ಹೆಸರು. ಇದು ಈ ಯೂಟ್ಯೂಬಲ್ಲಿ ಶ್ರೀರಂಗಪಟ್ಟಣ ಸ್ಕಾಟ್ ಬಂಗ್ಲೆ ಅಂತ ಹೊಡಿದ್ರೆ ಬರುತ್ತೆ ಮೇಡಮ್. ಓ ತುಂಬಾ ದೊಡ್ಡದಿದೆ. ಮತ್ತೆ ಹಳೆ ಮೂವಿ ನೋಡಿದ್ರಿ ಸರ್, ಸಿಂಹಾದ್ರಿ ಸಿಂಹ ಕೋಟಿಗೊಬ್ಬ? ಹೌದು, ಆ ಫಿಲಮ್ ಇಲ್ಲೇ ತೆಗ್ದಿರೋ ಸರ್ ಅದು. ಹೌದಾ? ತುಂಬಾ ಚೆನ್ನಾಗಿದೆ. ಅವ್ರಿಗೇನು ಎಸ್ಟೇಟ್ ಎಲ್ಲ ಇದೆಯಾ? ನಾಯಿ ನೋಡಿ ಬರ್ತಿದೆ. 20-30 ನಾಯಿನೇ ಇದೆ ಅಲ್ಲಿ. ನೋಡ್ತೀನಿ ಮೇಡಮ್. ಮೇಡಮ್ ರೌಂಡ್ ಮಾಡಿ ಇನ್ನೊಂದು ಸೆಂಟ್ರಲ್ಲಿ ವಿಡಿಯೋ ಮಾಡಿ, ಇನ್ನೊಂದು ಚೆನ್ನಾಗಿ ಬರುತ್ತೆ ಈಗ. ವಾಚ್ ಮಾಡೋದು ನಿಧಾನ ತಿಳಿಸಿದ್ದಾರೆ.
ಬನ್ನಿ ಸರ್ ಈಗ. ಹಾಂ ತೆಪ್ಪದಲ್ಲಿ ತಿರುಗಾಡಿ ಬರೋಷ್ಟೊತ್ತಿಗೆ ಕತ್ತಲಾಗ್ತಾ ಬಂದಿತ್ತು. ರಿವರ್ ವ್ಯೂ ರೆಸ್ಟೋರೆಂಟ್ಗೆ ಹೋಗಿ ಸೋಡಾ ಶರ್ಬತ್ ಕುಡಿದು ಆನಂತರ ರೂಮಿಗೆ ತೆರಳಿದೆವು. ರೂಮ್ ಸರ್ವಿಸ್ ಒಂದಷ್ಟು ಸ್ನ್ಯಾಕ್ಸ್ ಆರ್ಡರ್ ಮಾಡಿ ಗ್ಯಾಲರಿಯಲ್ಲಿ ಕೂತು ಕತ್ತಲಲ್ಲಿ ಕಾವೇರಿಯನ್ನು ನೋಡ್ತಾ ಕೂತ್ಕೊಂಡಿದ್ವಿ. ಆಗಸದಲ್ಲಿ ಹುಣ್ಣಿಮೆಯ ಚಂದಿರನನ್ನು ನೀವು ಕಾಣಬಹುದು. ಹೊರಗಿನ ವ್ಯೂ ನೋಡ್ತಾ ಪ್ರಮೋದ್ ಹೊರಗಡೆ ಕೆಲಸ ಮಾಡ್ತಾ ಇದ್ರು. ನಾನು ಊಟ ಮುಗಿಸಿ ಮಲಗಿದೆ. ಮರುದಿನ ಬೆಳಗ್ಗೆ ಬೇಗನೆ ಎದ್ದು ಚಂದ ಮಾಡಿ ಹೊರಟು ನಾವು ಬ್ರೇಕ್ಫಾಸ್ಟ್ ಬಫೆಗೆ ಹೋಗ್ತಾ ಇದ್ದೇವೆ. ನಾನಿಲ್ಲಿ ನಿಧಾನಕ್ಕೆ ಹೊರಡ್ತಾ ಇದ್ದರೆ ಪಾಪ ಪ್ರಮೋದ್ ಹೊರಗೆ ನನಗೋಸ್ಕರ ಕಾಯ್ತಾ ಇದ್ದಾರೆ. ನಿನ್ನೆ ಹಾಗೆ ಇವತ್ತು ಕೂಡ ಬ್ರೇಕ್ಫಾಸ್ಟ್ ತಯಾರಾಗಿರಲಿಲ್ಲ. ಹಾಗಾಗಿ ಅಲ್ಲೇ ಒಂದಷ್ಟು ಹೊತ್ತು ಸಮಯವನ್ನು ಕಳೆದ್ವಿ. ಇವನು ನೋಡಿ ಎಷ್ಟು ಮುದ್ದಾಗಿದ್ದಾನೆ. ಪ್ರಮೋದ್ ಚಳಿ ತಡ್ಕೊಳಕ್ಕಾಗದೆ ಬಿಸಿಲು ಕಾಯಿಸ್ತಾ ಇದ್ದಾರೆ. ಅಂತೂ ಬ್ರೇಕ್ಫಾಸ್ಟ್ ಸಿಕ್ಕಿತು. ಬ್ರೇಕ್ಫಾಸ್ಟ್ ಮುಗಿಸಿ ಕಾರಿಗೆ ಬ್ಯಾಗ್ಗಳನ್ನು ತುಂಬಿಸಿ ನಮ್ಮ ಕಾಟೇಜ್ಗೆ ಮತ್ತು ನಾಯಿಗೆ ಗುಡ್ ಬೈ ಹೇಳಿ ನಾವು ಹೊರಟೆವು. ನಮ್ಮ ಪ್ರಯಾಣ ಈಗ ಹಾಸನಕ್ಕೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗುತ್ತೇನೆ. ನಮಸ್ಕಾರ.